ಐಪಿಎಲ್ 2026 ಪಿಬಿಕೆಎಸ್ ವರ್ಸಸ್ ಡಿಸಿ ಪಂಜಾಬ್ ವಿರುದ್ಧ ಕನ್ನಡಿಗ ರಾಹುಲ್ ದಾಖಲೆಯ ಶತಕ 2026ರಲ್ಲೇ ಅತಿದೊಡ್ಡ ಮೊತ್ತ ದಾಖಲಿಸಿದ ಡೆಲ್ಲಿ. ಐಪಿಎಲ್ 2026ರ ಇಂದಿನ ಪಂದ್ಯವು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ದೆಹಲಿ ಕ್ಯಾಪಿಟಲ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿರುವ ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 264 ರನ್ಗಳ ಬೃಹತ್ ಮೊತ್ತ ದಾಖಲಿಸಿದೆ. ಕೇವಲ 3ನೇ ಓವರ್ನಲ್ಲಿ ಪಾತುಮ್ ನಿಸ್ಸಾಂಕ 11 ವಿಕೆಟ್ ಕಳೆದುಕೊಂಡರು. ಕೆಎಲ್ ರಾಹುಲ್, ಅಜೇಯ 152 ಶತಕ ಹಾಗೂ ನಿತೀಶ್ ರಾಣಾ 91 ಅವರ ಅರ್ಧಶತಕದ ನೆರವಿನಿಂದ 264 ರನ್ಗಳ ಬೃಹತ್ ಮೊತ್ತ ದಾಖಲಿಸಿತು. ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ಬ್ಯಾಟಿಂಗ್ಗೆ ಇಳಿದ ಕೆಎಲ್ ರಾಹುಲ್ ಮತ್ತು ಪಾತುಮ್ ನಿಸ್ಸಾಂಕ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಿರೀಕ್ಷಿತ ಆರಂಭ ನೀಡಲಿಲ್ಲ. ನಿಸ್ಸಾಂಕ 7 ಎಸೆತಗಳಲ್ಲಿ 2 ಬೌಂಡರಿಗಳ ಸಹಿತ 11 ರನ್ ಗಳಿಸಿ ಔಟ್ ಆದರು. ಆದರೆ ಎರಡನೇ ವಿಕೆಟ್ ಜೊತೆಯಾಟದಲ್ಲಿ ಒಂದಾದ ರಾಹುಲ್ ಹಾಗೂ ನಿತೀಶ್ ರಾಣಾ ಇಬ್ಬರು ಪಂಜಾಬ್ ಕಿಂಗ್ಸ್ ಬೌಲರ್ಗಳನ್ನ ಧ್ವಂಸ ಮಾಡಿದರು. ಈ ಇಬ್ಬರು ಬ್ಯಾಟರ್ಸ್ ಎರಡನೇ ವಿಕೆಟ್ ಜೊತೆಯಾಟದಲ್ಲಿ 20 ರನ್ಗಳ ಜೊತೆಯಾಟ ನಡೆಸಿದರು. ರಾಹುಲ್ 67 ಎಸೆತಗಳಲ್ಲಿ 16 ಬೌಂಡರಿ 9 ಸಿಕ್ಸರ್ಗಳ ಸಹಿತ ಅಜೇಯ 152 ರನ್ ಗಳಿಸಿದರು. ರಾಹುಲ್ಗೆ ಸಾಥ್ ನೀಡಿದ ರಾಣಾ 44 ಎಸೆತಗಳಲ್ಲಿ 11 ಬೌಂಡರಿ 4 ಸಿಕ್ಸರ್ಗಳ ಸಹಿತ 91 ರನ್ ಗಳಿಸಿ ದಾಖಲೆಯ ಮೊತ್ತ ಗಳಿಸಲು ನೆರವಾದರು. ಡೇವಿಡ್ ಮಿಲ್ಲರ್ ಅಜೇಯ 3 ರನ್ ಗಳಿಸಿದರು.